ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅನ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇದು ಸ್ಟೆಪ್ಸ್ ತೋರಿಸ್ತಾ ಹೋಗ್ತಿದ್ದಾರೆ ಅಂತ ಅನ್ಕೊಂಡ್ರಾ? ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಬೇಕು ಅಂತ ನಾವು ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ನಾವು ಯಾವ ಶಾಪಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ನೋಡಿ, ಈ ಅಂಗಡಿ ಕಾಣ್ತಿದೆಯಲ್ಲ, ಈ ಅಂಗಡಿ ನಮ್ಮ ಅಕ್ಕನವ್ರದ್ದು. ಮನೇನೂ ಸಹ ಇಲ್ಲೇ ಪಕ್ಕದಲ್ಲೇ ಇದೆ. ನಮ್ಮ ಮನೆ ಹತ್ರನೇ ಇವ್ರ ಮನೇನು ಇರೋದು. ಇವರು ನಮ್ಮ ಅಕ್ಕ ಮತ್ತೆ ಬಾವ. ಅಲ್ಲಿ ಕಾಣಿಸ್ತಿದ್ದಾನಲ್ಲ, ಅವನು ನನ್ನ ಮೊಮ್ಮಗ ಅಂದ್ರೆ ನಮ್ಮ ಅಕ್ಕನ ಮಗನ ಮಗ. ನನಗೂ ಸಹ ಮೊಮ್ಮಗನೇ ಆಗ್ತಾನೆ, ಹಾಗಾಗಿ ಮೊಮ್ಮಗ ಅಂತ ಹೇಳಿದ್ದು. ಸರಿ, ಇವಾಗ ಕ್ಯಾಬ್ನ ಬುಕ್ ಮಾಡಿದ್ವಿ. ಕ್ಯಾಬ್ ಸಹ ಬಂದಿದೆ. ಇವಾಗ ಶಾಪಿಂಗ್ ಮಾಡಕ್ಕೆ ಹೊರಡೋಣ. ಅವಾಗಲೇ ಹೇಳಿದಾಗೆ ನನಗೆ ಯಾವ ಶಾಪ್ ಅಂತ ಗೊತ್ತಿಲ್ಲ. ನಮ್ಮ ಮನೆಯವರು ಯಾವ ಶಾಪಿಗೆ ಕರ್ಕೊಂಡು ಹೋಗ್ತಾರೋ ಆ ಶಾಪಿಗೆ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ಶಾಪ್ ಅಂತ ನೋಡೋಣ. ಈ ಬೆಂಗಳೂರಂತ ಟ್ರಾಫಿಕ್ಕಲ್ಲಿ ನಾವೆಲ್ಗಾದ್ರೂ ಹೋಗಬೇಕು ಅಂದರೆ ಬಿಫೋರೇ 2-3 ಅವರ್ಸ್ ಬೇಗನೆ ಹೋಗಬೇಕಾಗುತ್ತೆ. ಯಾಕೆಂದರೆ ಅಷ್ಟೊಂದು ಟ್ರಾಫಿಕ್ ಇರುತ್ತೆ. ನಾವು ಶಾಪ್ ಮುಟ್ಟೋ ಅಷ್ಟೊತ್ತಿಗೆ 1 ಅವರ್ ಆಯಿತು. ಸರಿ, ಇವಾಗ ಶಾಪ್ಗೆ ಹತ್ರನೇ ಬಂದ್ವಿ. ನಾನು ಶಾಪ್ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಇಲ್ಲಿ ಮಾಲ್ಗೆನೆ ಕರ್ಕೊಂಡು ಬಂದಿದ್ದಾರೆ. ಇದೇ ಮಾಲು ಡ್ರೆಸ್ ಸರ್ಕಲ್ ಅಂತ ಹೇಳಿ. ಈ ಮಾಲಿಗೆ ನಾನು ಫಸ್ಟ್ ಟೈಮ್ ಬರ್ತಿರೋದು. ಇಲ್ಲೇನೋ ಸೇಲ್ ಇದೆ, ನೋಡೋಣ. ಚೆನ್ನಾಗಿದ್ರೆ ತಗೊಳ್ಳೋದಾ, ಇಲ್ಲ ಅಂದರೆ ಬೇರೆ ಕಡೆ ನೋಡೋಣ ಅಂಥೇಳಿ ಕರ್ಕೊಂಡು ಬಂದರು ನಮ್ಮ ಮನೆಯವರು. ನನಗೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಗೊತ್ತಾಯಿತು, ತುಂಬಾ ಚೆನ್ನಾಗಿ ಆಫರ್ ಬಿಟ್ಟಿದ್ದಾರೆ. ಸೀರೆನೂ ಸಹ ಒಂದಕ್ಕಿಂತ ಒಂದು ಚೆನ್ನಾಗಿದ್ದವು. ನೋಡಿ, ನಾನು ಒಂದು ಸೀರೆ ತಗೊಳಕ್ಕೆ ಅಂತ ಬಂದವಳು 3 ಸೀರೆ ತಗೊಂಡೆ. ಬರೀ ಸೀರೆ ಶಾಪಿಂಗಿಗೆ ಅಂತ ಬಂದವರು ನನಗೆ ಮತ್ತು ಮಕ್ಕಳಿಗೂ ಸಹ, ನಮ್ಮ ಹಸ್ಬೆಂಡು ಸಹ ಬಟ್ಟೆ ತಗೊಂಡ್ರು. ನಮ್ಮ ಮನೆಯಲ್ಲಿ ಕಂಪಲ್ಸರಿ ಎಲ್ಲ ಹಬ್ಬಗಳಿಗೂ ಹೊಸ ಬಟ್ಟೆನೇ ಶಾಪಿಂಗ್ ಮಾಡಬೇಕು, ಹೊಸ ಬಟ್ಟೆನೇ ಹಾಕ್ಕೋಬೇಕು ಅನ್ನೋದು ಏನೂ ಇಲ್ಲ. ಈ ಥರ ಹೊರಗೆ ಹೋದಾಗ ಅಥವಾ ಆಫರ್ ಇದ್ದಾಗ ಅಥವಾ ಚೆನ್ನಾಗಿದ್ದವು ಕಂಡ್ರೆ ಅವಾಗೆಲ್ಲ ನಾವು ಶಾಪಿಂಗ್ ಮಾಡಿಬಿಡ್ತೀವಿ. ಯಾವಾಗ ಬೇಕೋ ಆವಾಗ ಆ ಬಟ್ಟೆ ಹಾಕೋತೀವಿ. ಅದೇ ಹೊಸ ಬಟ್ಟೆ ಇರುತ್ತಲ್ಲ, ಹಬ್ಬಗಳಿಗೂ ಸಹ ಆ ಹೊಸ ಬಟ್ಟೆನೇ ಹಾಕ್ಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ ಅಷ್ಟೇ. ಸರಿ, ನಾವು ಶಾಪ್ ಒಳಗೆ ಹೋಗ್ತಿದ್ದಂಗೆ ಪ್ಲೀಸ್ ಮೇಡಮ್ ವಿಡಿಯೋ ಮಾಡಬೇಡಿ ಅಂತ ಹೇಳಿದರು. ಅಲ್ಲಲ್ಲೇ ಒಂದೊಂದೇ ಅವ್ರಿಗೆ ಗೊತ್ತಾಗದೆ ಇರೋಗೆ ಚಿಕ್ಕದಾಗಿ ಒಂದು ಕ್ಲಿಪ್ ತೊಗೊಂಡ್ವಿ ಅಷ್ಟೇ. ಹಾಗಾಗಿ ನಾವು ಯಾವ ಥರ ಬಟ್ಟೆ ತೊಗೊಂಡ್ವಿ ಅಂತ ಅಲ್ಲಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಎಲ್ಲ ಶಾಪಿಂಗ್ ಮುಗಿಯೋಷ್ಟೊತ್ತಿಗೆ 2-3 ಅವರ್ಸು ಆಗೋಯ್ತು. ತುಂಬಾ ಲೇಟ್ ಆಗೋಯ್ತು. ಒಂದೊಂದು ಐಟಮ್ ಅಂದರೆ ಒಂದೊಂದು ಡ್ರೆಸ್ಸು ಒಂದೊಂದು ಕಡೆ ಇದೆ, ಎಲ್ಲ ಕಡೆ ಅಡ್ಡಾಡಿ ತಗೊಳ್ಳೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಆಗೋಯ್ತು. ಬಟ್ಟೆ ಎಲ್ಲ ತಗೊಂಡು ಬಿಲ್ ಹಾಕಿಸ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ರು ನಮ್ಮ ಮನೆಯವರು. ಕ್ಯಾಬು ಸಹ ಬಂದಿದೆ. ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿ ಹೊರಡುವಾಗ ಮಳೆನೇ ಇರಲಿಲ್ಲ. ಸ್ವಲ್ಪ ದೂರ ಹೋಗೋಟ್ಗೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು. ಟ್ರಾಫಿಕ್ಕು ಸಹ ಭಾಳನೇ ಇತ್ತು. ಮನೆಗೆ ಮುಟ್ಟೋ ಅಷ್ಟೊತ್ತಿಗೆ 8:30 ಹಿಂಗಾಗೋಯ್ತು. ಹೊಟ್ಟೆನೂ ಸಹ ತುಂಬ ಹಸಿವಾಗಿತ್ತು. ಇಲ್ಲೇ ಏನಾದರೂ ತಿನ್ಕೊಂಡು ಹೋಗೋದ ಅಂದರೆ ಮಳೆ ಒಂದು ಬರ್ತಾ ಇತ್ತಲ್ಲ, ಹಾಗಾಗಿ ಏನೂ ತಿನ್ನೋಕ್ಕಾಗಲಿಲ್ಲ. ಅಲ್ಲಿ ಶಾಪ್ ಹತ್ರನೂ ಸಹ ಯಾವುದೂ ಹೋಟೆಲ್ಲೇ ಆಗಲಿ ಏನೂ ಇರಲಿಲ್ಲ. ಹಾಗಾಗಿ ಮನೆ ಬಂದ ತಕ್ಷಣವೇ ಅಲ್ಲೇ ಮನೆ ಹತ್ರ ಇರೋ ಒಂದು ಹೋಟೆಲಲ್ಲಿ ಗಿರ್ಮಿಟ್ಟು ಮತ್ತು ಮಿರ್ಚಿನ ತರಿಸಿದ್ರು. ತಿಂದು ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆ ಶಾಪಲ್ಲಿ ಏನು ಸ್ಪೆಷಲ್ ಇತ್ತೋ ನಾವು ಹೋಗಿದ್ದೀನೋ ಗೊತ್ತಿಲ್ಲ. ತುಂಬಾ ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿದ್ರು. ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು.
ಹಾಯ್ ಫ್ರೆಂಡ್ಸ್, ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಸುಸ್ತಾಗಿತ್ತು. ಶಾಪಿಂಗ್ ಮುಗಿಸ್ಕೊಂಡು ರಶ್ಶು ಸಹ ಹಾಗೆ ಇತ್ತು ಮಾಲಲ್ಲಿ. ಹಾಗಾಗಿ ಅಲ್ಲಿ ಏನು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಿಮ್ಗೆ ಏನು ಬಟ್ಟೆ ನಾನು ತೊಗೊಂಡೆ ಅನ್ನೋದು ಸಹ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಮನೆಗೆ ಬಂದಮೇಲೆ ನಾನು ಏನೆಲ್ಲ ತೊಗೊಂಡೆ ಅನ್ನೋದು ನಿಮ್ಮ ಜೊತೆಗೆ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಇವಾಗ ಈ ಬ್ಯಾಗ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಬನ್ನಿ ಏನು ತೊಗೊಂಡೆ ಅಂತ ನೋಡೋಣ. ಆಫರು ತುಂಬ ಚೆನ್ನಾಗಿತ್ತು. ಡಬಲ್ ಆಫರ್ ಅಂತಲೇ ಹೇಳ್ಬೋದು. ರೇಷ್ಮೆ ಸೀರೆನೂ ಸಹ ಚೆನ್ನಾಗಿ ಸಿಕ್ತು ನನಗೆ. 3 ರೇಷ್ಮೆ ಸೀರೆ ತೊಗೊಂಡೆ ನಾನು. ಇದು ಒಂದು ರೇಷ್ಮೆ ಸೀರೆ 3 ತೊಗೊಂಡೆ ನಾನು. ತುಂಬಾ ಚೆನ್ನಾಗಿ ಸಿಕ್ತು ನನಗೆ. ಕಲರ್ ಆಗಲಿ ಕ್ವಾಲಿಟಿ ಆಗಲಿ ತುಂಬಾ ಚೆನ್ನಾಗಿದೆ ಇದು ಸೀರೆ. ಆಫರು ಸಹ ತುಂಬ ಚೆನ್ನಾಗಿತ್ತು. ಹಾಗಾಗಿ 3 ಸೀರೆನ ನಾನು ತೊಗೊಂಡ್ಬಿಟ್ಟೆ. ಇದೊಂದು ಪರ್ಪಲ್ ಕಲರ್ ಒಂದು ತೊಗೊಂಡು. ಇದು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಚಾಯ್ಸಿಂಗಿನ ಸೀರೆ. ಇದು ಅವ್ರು ಇಷ್ಟಪಟ್ಟರು ಅಂತೇಳಿ ನಾನು ಈ 3 ಕಲರ್ ಸೀರೆನ ತೊಗೊಂಡೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದು ನನಗೆ ತೊಗೊಂಡಿರೋ ಇದು ಸೀರೆ. ಇನ್ನು ನನ್ನ ಮಕ್ಕಳದು. ಈ 3 ಸೀರೆಯಲ್ಲಿ ಯಾವುದು ನಿಮ್ಗೆ ಇಷ್ಟ ಆಯಿತು, ಯಾವುದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನಾನು ನಾಳೆ ವರಮಹಾಲಕ್ಷ್ಮಿಗೆ ಈ ಸೀರೆನೇ ಉಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈಗ ನನ್ನ ಮಗಳದು ಡ್ರೆಸ್ ಇದು. ಇದು ಕೂಡ ಚೆನ್ನಾಗೇ ಇತ್ತು ಆಫರು. ಹಾಗಾಗಿ ಇದು ತಗೊಂಡ್ವಿ. ಇದು ಟಾಪ್ ಆ್ಯಂಡ್ ಇದು ಸ್ಕರ್ಟ್. ಈ ಡ್ರೆಸ್ಸು ಸಹ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ಇದು ನನ್ನ ಮಗ ಮತ್ತು ನಮ್ಮ ಮನೆಯವರ ಬಟ್ಟೆ. ನಮ್ಮ ಮನೆಯವರು 2 ಶರ್ಟ್ ತೊಗೊಂಡ್ರು ಅಷ್ಟೇ. ಇದು ನನ್ನ ಮಗನಿಗೆ ತೊಗೊಂಡಿರೋದು ಡ್ರೆಸ್ಸು. ಅವನು ನನ್ನ ಡ್ರೆಸ್ ತೋರಿಸು ಅಂತ ಎಷ್ಟು ಹಠ ಮಾಡ್ತಿದ್ದಾನೆ ನೋಡ್ರಿ. ಇಲ್ಲೇ ಮಕ್ಕಳಿಗೆ ತಿಂತಾರೆ. ತೆಗೆದು ತೋರಿಸು ಅಂತೆ ನೋಡಿ. ಇದು ನನ್ನ ಮಗನ ಡ್ರೆಸ್ಸು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಬಿಡು ಬಿಜೆ, ಅಷ್ಟು ಬಿಚ್ಚಬೇಡ, ಬಿಡುತ್ತಿರಲಿ. ಇಷ್ಟೇ ತೋರಿಸೋಣ, ಮತ್ತೆ ಮಡ್ಸೋಕ್ಕಾಗಲ್ಲ. ಇದು ಸಹ ಚೆನ್ನಾಗಿದೆ. ಅವನಿಗೆ ಇಷ್ಟಪಟ್ಟು ತೊಗೊಂಡ ಇದನ್ನು. ಇದೊಂದು ಕುರ್ತಿ ಎಲ್ಲ ಕುರ್ತಾ ಹುಡುಗಿರ್ದು ಕುರ್ತಿ. ನನಗೆ ಹೇಳ್ಕೊಡ್ತೀಯ? ಇದೊಂದು. ಇವು 2 ಪ್ಯಾಂಟ್ ಅದಕ್ಕೆ ಮ್ಯಾಚಿಂಗ್ ಅಷ್ಟೇ. ಸರಿ ಫ್ರೆಂಡ್ಸ್, ಇಷ್ಟೇ ನನ್ನ ಶಾಪಿಂಗ್. ಒಂದು ಸೀರೆ ತರಕ್ಕೆ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡೋ ಹಾಗಾಯಿತು. ಆಫರ್ ಇದ್ದ ಕಾರಣ. ಇದು ನನ್ನ 2ನೇ ವ್ಲಾಗ್ ಆಗಿರುತ್ತೆ. ಹೇಗೆ ಬಂದಿದೆಯೋ ಹೇಗಿಲ್ಲೋ ನನಗೆ ಗೊತ್ತಿಲ್ಲ. ಅದನ್ನ ನೀವು ನನಗೆ ಹೇಳಬೇಕು. ಇದರಲ್ಲಿ ಏನೇ ಸರಿ ಇರಲಿ ಅಥವಾ ತಪ್ಪಿರಲಿ ದಯವಿಟ್ಟು ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತೇಳಿ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾನೇ ಟೈಮ್ ಆಗಿದೆ. ಹಾಗಾಗಿ
ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ನಾನು ಯಾವ ವಿಡಿಯೋ ಹಾಕ್ತೀನೋ ಆ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗಾಗಿ ಬೆಲ್ ಐಕನ್ನ ಒತ್ತಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಸರ್ವೋ ಜನ ಸುಖಿನೋ ಭವಂತು.